ಯತ್ನಾಳ್ ಮುಂದಿನ ನಡೆ ಏನು? ಬೇರೆ ಪಕ್ಷದಲ್ಲಿ ಗುರುತಿಸಿಕೊಳ್ಳೋದಕ್ಕೆ ಕಾನೂನು ತೊಡಕು, ಪಕ್ಷೇತರ ಶಾಸಕನಾಗಿಯೇ ಉಳಿಯುವ ಅನಿವಾರ್ಯತೆ ಎದುರಾಗುತ್ತೆ. ರೆಬೆಲ್ ನಾಯಕ ಯತ್ನಾಳ್ ಮಾತಿಗೆ ಮುಂದೆ ಮನ್ನಣೆ ಸಿಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಏನ್ ಮಾಡುತ್ತೆ ಯತ್ನಾಳ್ ಬಣ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಕಾಡ್ತಾ ಇದೆ. ಯತ್ನಾಳ್ ಬಣ ಈಗಾಗಲೇ ಆಕ್ಟಿವ್ ಅಲ್ಲಿ ಇತ್ತು. ರಮೇಶ್ ಜಾರಕಿಹೊಳಿ ಅವರು ಕೂಡ ಈ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಮ್ಮನ್ನ ಪಕ್ಷದಿಂದ ಹೊರಗಿಟ್ರೂ ಸರಿಯೇ, ನಾವು ಹೋರಾಟವನ್ನ ಮುಂದುವರಿಸ್ತೇವೆ, ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲೇಬೇಕು ಅನ್ನುವಂತಹ ಮಾತುಗಳನ್ನ ಆಡಿದ್ರು. ಸೊ ಹಾಗಾಗಿ ಈಗ ಏನ್ ಮಾಡ್ತಾರೆ, ಸುಮ್ಮನೆ ಕೂರುವಂತಹ ಮಾತೇ ಇಲ್ಲ. ಸೊ ಯತ್ನಾಳ್ ಬಣ ಏನ್ ಮಾಡುತ್ತೆ ಅನ್ನುವಂತಹ ಪ್ರಶ್ನೆಗಳು. ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಬಿಪಿ ಹರೀಶ್, ಪ್ರತಾಪ್ ಸಿಂಹ ಸೇರಿದಂತೆ 13-14 ಜನ ಇದ್ದಾರೆ ಈ ಬಣದಲ್ಲಿ. ಅದೇ ರೀತಿಯಾಗಿ ತಟಸ್ಥ ಬಣದವರು ಕೂಡ ಇದ್ದಾರೆ. ಏನ್ ಮಾಡ್ತಾರೆ, ಮುಂದಿನ ನಡೆ ಏನು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಸೊ ಒಂದು ಕಡೆ ಬೇರೆ ಪಕ್ಷದಿಂದ ನಿಲ್ಲುವಂತಹ ಮಾತೇ ಬರುವುದಿಲ್ಲ. ಸೊ ಹಾಗಾಗಿ ಪಕ್ಷೇತರ ಶಾಸಕನಾಗಿ ಉಳಿಯುವಂತಹ ಅನಿವಾರ್ಯತೆ ಸೃಷ್ಟಿಯಾಗತ್ತಾ? ಈಶ್ವರಪ್ಪನವರು ಕೂಡ ಪಕ್ಷೇತರವಾಗಿ ನಿಂತ್ಕೊಂಡ್ರು. ಅವರ ಪರಿಸ್ಥಿತಿ ಈಗ ಯಾವ ಮಟ್ಟಕ್ಕಿದೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಸೊ ಸೋತು ಸುಣ್ಣವಾಗಿದ್ದಾರೆ. ಸೊ ಅದೇ ರೀತಿಯಾಗಿ ಯತ್ನಾಳ್ ಕೂಡ ಆಗ್ಬಿಡ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಈ ರೀತಿಯಾದಂತಹ ನಿರ್ಧಾರ ಹೈಕಮಾಂಡ್ ಕೈಗೊಳ್ಳುತ್ತೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಇರಲಿಲ್ಲ. ಯಾಕೆಂತಂದ್ರೆ ಈಗಾಗಲೇ 5 ಜನರ ವಿರುದ್ಧ, ಅಂದ್ರೆ ವಿಜಯೇಂದ್ರ ಬಣದ ವಿರುದ್ಧ ಕೂಡ ಶಿಸ್ತು ಕ್ರಮ ಕೈಗೊಳ್ಳುವಂತಹ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿತ್ತು. 72 ಗಂಟೆಗಳ ಒಳಗೆ ಅದಕ್ಕೆ ನೀವು ಉತ್ತರ ಕೊಡಬೇಕು ಅಂತ ಕೂಡ ನೋಟಿಸ್ ಜಾರಿ ಮಾಡಿತ್ತು. ನೋಟಿಸ್ ಜಾರಿ ಮಾಡಿ 24 ಗಂಟೆ ಆಗೇ ಇರಲಿಲ್ಲ, 24 ಗಂಟೆ ಕೂಡ ಕಳೆದಿರಲಿಲ್ಲ. ಅದರ ಬೆನ್ನಲ್ಲೇ ಯತ್ನಾಳ್ ರವರ ಉಚ್ಚಾಟನೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಪಕ್ಷದಲ್ಲಿ ಅವರು ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ರು, ಶಿಸ್ತನ್ನ ಪಾಲನೆ ಮಾಡ್ತಾ ಇರಲಿಲ್ಲ, ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಸ್ಟೇಟ್ಮೆಂಟ್ಗಳನ್ನ ಪದೇ ಪದೇ ಕೊಡ್ತಾ ಇದ್ರು. ಹೈಕಮಾಂಡ್ ನಾಯಕರು ಪದೇ ಪದೇ ಅವರನ್ನ ಕರೆಸಿ ಅವರ ಮನವೊಲಿಸುವಂತಹ ಪ್ರಯತ್ನಗಳು ಕೂಡ ಸಾಕಷ್ಟು ಆಗಿದೆ. ಆದರೂ ಕೂಡ ಅದ್ಯಾವುದಕ್ಕೂ ಕೂಡ ಯತ್ನಾಳ್ ರಿಯಾಕ್ಟ್ ಮಾಡಿಲ್ಲ. 72 ಗಂಟೆಗಳ ಕಾಲ ನೋಟಿಸ್ ಕೊಟ್ಟು ಉತ್ತರ ಕೊಡಬೇಕು ಅನ್ನಂತಹ ಸಂದರ್ಭದಲ್ಲಿ ಉತ್ತರ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಅದು ಕೂಡ 6 ಪುಟಗಳ ಉತ್ತರವನ್ನ ಕೂಡ ಕೊಟ್ಟಿದ್ರು ಯತ್ನಾಳ್ ಅವರು. ಅದು ಕೊಟ್ಟು ಬಂದ ನಂತರವೂ ಕೂಡ ಮತ್ತೆ ಪುಟಿದೆದ್ರು. ಆ ಸಂದರ್ಭದಲ್ಲಿ ಮತ್ತೆ ಹೇಳಿಕೆ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಸೊ ಹಾಗಾಗಿ ಇದು ಕಠಿಣ ಶಿಕ್ಷೆ ಯತ್ನಾಳ್ಗೆ. ಈ ಬಾರಿಯೂ ಕೂಡ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿತ್ತು. ಬಟ್ ಆದ್ರೆ ಅದು ಸಾಧ್ಯ ಆಗಿಲ್ಲ. ಸೊ ಯಾರ್ಯಾರೆಲ್ಲ ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೋ ಅವ್ರಿಗೆ ಕಡಿವಾಣ ಹಾಕುವಂತಹ ಕೆಲಸಗಳು ಈ ಮೂಲಕ ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಹಿರಂಗ ಹೇಳಿಕೆ ಕೊಡುವಂತಹ ಕೆಲಸಗಳು ಆಗ್ತಾ ಇದ್ರು ಕೂಡ ಯಾಕೆ ಹೈಕಮಾಂಡ್ ಸುಮ್ಮನೆ ಕೂತಿದೆ, ಯಾಕೆ ಯಾವುದೇ ನಿರ್ಧಾರವನ್ನ ಕೈಗೊಳ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಸೊ ಈಗ ಈ ಒಂದು ಕಠಿಣ ನಿರ್ಧಾರವನ್ನ ತೆಗೆದುಕೊಂಡಿರೋದಕ್ಕೆ ಬೇರೆ ಎಲ್ಲ ನಾಯಕರು ಯಾರೆಲ್ಲ ಇದ್ದಾರೆ, ಈಗ ಬಹಿರಂಗ ಹೇಳಿಕೆ ಕೊಡುವಂತಹ ಕೆಲಸಗಳು ಯಾರೆಲ್ಲ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಮೂಗುದಾರ ಹಾಕುವಂತಹ ಕೆಲಸ ಈ ಮೂಲಕ ಆದಂತೆ ಕಾಣಿಸ್ತಾ ಇದೆ. ಮುಂದಿನ ನಡೆ ಏನು ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇದೆ. ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಪಕ್ಷದಲ್ಲಿ ನಿಷ್ಠೆಯಿಂದ ಇದೆ, ಆದ್ರೆ ನನಗೆ ಬೆಲೆ ಸಿಗ್ಲಿಲ್ಲ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ.